ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಾತಃಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರ ಶ್ರೀಚರಣಗಳಿಗೆ ವಂದಿಸಿ, ಶ್ರೀಮದ್ ಜಗದ್ಗುರು ಶಿವಾನಂದ ಯತೀಶ್ವರರ ಶ್ರೀಚರಣಗಳಿಗೆ ವಂದಿಸಿ, ಕ್ಷೇತ್ರದ ಯಜದೀವರಾದಂಥ ಪೂಜ್ಯಪಾದ ಜಗದ್ಗುರು ಶಿವಯೋಗಿಗಳ ಶ್ರೀಚರಣಕ್ಕೆ ವಂದಿಸಿ, ಸಿದ್ದರಾಮ ಶಿವಯೋಗಿಗಳ ಶ್ರೀಚರಣಕ್ಕೆ ವಂದಿಸಿ, ಪೂಜ್ಯ ಸದ್ಗುರು ರೇವಯ್ಯಾಚಾರ್ಯವರ ಶ್ರೀಚರಣಕ್ಕೆ ವಂದಿಸಿ, ಎಲ್ಲ ಕಾರ್ಯಕ್ರಮದ ಕಾರಣಿ ಪುರುಷರು ನಮ್ಮ ಕರ್ನಾಟಕದೊಳಗ ಅವಿಚ್ಛಿನ್ನವಾಗಿ 53 ವರ್ಷಗಳ ಪರ್ಯಂತರವಾಗಿ ವೇದಾಂತ ಪರಿಷತ್ತು ನಡೆಸಿಕೊಂಡು ಬಂದವರಂದ್ರೆ ಪೂಜ್ಯ ಶಿವಾನಂದ ಭಾರತಿ ಅಪ್ಪಗಳವರೊಬ್ಬರು ಮಾತ್ರ, ಮತ್ತೆಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ನಿಮ್ಮೆಲ್ಲರ ಅಹೋಭಾಗ್ಯ ಜಗದ್ಗುರು ಸಿದ್ಧಾರೂಢರ ಸ್ವರೂಪರಾಗಿ, ಶಿವಯೋಗಿತ್ರಯರ ಸ್ವರೂಪರಾಗಿ ನಿಮ್ಮೆಲ್ಲರಿಗೂ ನಿತ್ಯ ದರ್ಶನ ಆಶೀರ್ವಚನ ಬೇಕಾಗಿರ್ತಕ್ಕಂಥ ನಿತ್ಯ ಸಂಚಾರಿಗಳಾದಂಥ ಪೂಜ್ಯಪಾದ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಗಳವರ ಶ್ರೀಚರಣಕ್ಕೆ ವಂದಿಸಿ, ಸಭೆಯ ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡಂತ ಹುಬ್ಬಳ್ಳಿ ಶಾಂತಾಶ್ರಮದ ವಿಜಯಪುರದ ಷಣ್ಮುಖಾರ್ವ ಮಠದ ಒಡೆಯರಾದಂಥ ಪೂಜ್ಯಪಾದ ಸದ್ಗುರು ಅಭಿನವ ಸಿದ್ಧಾರೂಢಪ್ಪಾಜಿಯವರ ಶ್ರೀಚರಣಕ್ಕೆ ವಂದಿಸಿ, ವಿದ್ವಾಂಸರಾದಂಥ ಪೂಜ್ಯಪಾದ ಸದ್ಗುರು ವಿದ್ಯಾನಂದ ಭಾರತಿ ಅಪ್ಪಗಳವರ ರಾಮಾನಂದ ಭಾರತಿ ಮಹಾಸ್ವಾಮಿಯವರ ಶ್ರೀಚರಣಕ್ಕೆ ವಂದಿಸಿ, ಬಸವಾನಂದ ಭಾರತಿ ಅಪ್ಪಗಳವರ ಶ್ರೀಚರಣಕ್ಕೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ, ಮಾತೆಯವರ ಶ್ರೀಚರಣಕ್ಕೆ, ಸಂಗೀತ ಕಲಾ ಬಳಗಕ್ಕೆ ತಮ್ಮೆಲ್ಲರಿಗೂ ಕೂಡ ಅನಂತರಂತ ವಂದನೆಗಳು. ಇವತ್ತಿನ ವಿಷಯ ಜ್ಞಾನಸ್ಥಳದ 55ನೇ ಪದ್ಯ. ನಮಗೆ ಅಲ್ಲೇ ಹೋಗಿ ಕುಂತಾಗ ಜ್ಞಾನ ಆಗಂಗಿಲ್ಲ. ಬಂದಿಡಿದು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಬಹುದು ನರರಿಗೆ ಮುಕುತಿ. ಅಲ್ಲಿದ್ದ ಗುರುಗಳು ಹೇಳಿದಂಥ ಮಾತುಗಳನ್ನು, ವಾಕ್ಯಗಳನ್ನು ಆಚರಿಸಿ, ಕೇಳಿ, ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿ ಆಚರಿಸುವಂತ ಬಂದು ಜ್ಞಾನಸ್ಥಳಕ್ಕೆ ಬಂದು ನಿನ್ನ ನಿಜವಿದನೆ ತಿಳಿಯಂತ ಗುರುಗಳು ಉಪದೇಶ ಮಾಡಿದ ಮೇಲೆ ಆಗವ ಸತ್ತು, ಚಿತ್ತು, ಆನಂದ, ನಿತ್ಯ ಪರಿಪೂರ್ಣಗಳನ್ನು ಸದ್ರೂಪಕ್ಕ 9 ಪದ್ಯದವು, ಚಿದ್ರೂಪಕ್ಕ 11 ಪದ್ಯದವು, ಆನಂದಕ್ಕೆ 7 ಅದವು. ಇವರೆಲ್ಲ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿಕೊಂಡು ಬಂದು ಆ ಒಂದು ಪದ್ಯದೊಳಗ ನಿತ್ಯತ್ವ ಹೇಳುವಾಗ ಒಂದು ಪದ್ಯ ಇಟ್ಟಿದ್ದಾರೆ. ಈ ಪದ್ಯ ಯಾರು ಅಂತಂದ್ರೆ ತಿಳಿದಂತ ಜ್ಞಾನಿಗಳು ಆನಂದವನ್ನು ವ್ಯಕ್ತಪಡಿಸುವಂತ ಮಾತಿದೆ. ಎನ್ನೊಡನೆ ಸಮರಸವಿನ್ನು ಬೇಗ ಎಲೆತನವೇ ಮುನ್ನಿನಂತೆ ನೀನನ್ನೆವೆನಿಗೆ. ಖುಷಿ ನೀನು ದಿಟವಾನು ಮಲವೆರಡರ ಬೆಸುಗಿ ನೀನು ಅತಿಶುದ್ಧ ನಾನು ತನುವೆ ನೀನಾರೋ ನಾನಾರೋ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಇಷ್ಟೆಲ್ಲ ದೇಹ ನಾನಲ್ಲ ಅಂತ ದೃಢ ನಿಶ್ಚಯ ಆದ ಮ್ಯಾಗ ಇವತ್ತ ನಾನು ಸುಖಿಯಾಗಿದ್ದೇನೆ ಅಂತ ಹೇಳುವಂತ ಪದ್ಯ ಇದೆ. ಇದು ಕೇಳಿ ಕೈಬಿಡೋದಲ್ಲಿರೋ ನಿತ್ಯ ನಮ್ಮ ಜೀವನದೊಳಗೆ ಇದನ್ನ ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವಂತ ಪದ್ಯ ಇದು. ಇಷ್ಟು ಪದ್ಯನ ಹಂಗೆ ಇದು ಒಂದೇ ಅಂತ ಹೇಳಂಗಿಲ್ಲ. ನಿಜಗುಣದ ಪದ್ಯ ಆಗಲಿ, ನಮ್ಮ ಭಾರತದೊಳಗ ಭಾರತೀಯ ತತ್ವಜ್ಞಾನ ಹೇಳುವಂತ ಯಾವುದೇ ಪದ್ಯ ಇರಲಿ, ಯಾವುದೇ ಉಪನಿಷತ್ತಿರಲಿ, ಯಾವುದೇ ಮಹಾತ್ಮ ಹೇಳುವಂತ ವಾಕ್ಯಗಳು ಕೂಡ ಆಗಿವೆ. ಈಗ ನಮಗ ಬರೀ ಶಬ್ದಜ್ಞಾನ ಆಗುತ್ತೆ, ಅರ್ಥಜ್ಞಾನ ಆಗೋದು ಕಷ್ಟ. ಈ ಪದ್ಯದೊಳಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಗುರುವೇ ನಿಮ್ಮಯ ಕರುಣದೋ ಎಲ್ಲ ತತ್ವದಿರವನರಿತು ನಿತ್ಯ ಸುಖಿಯಾದೆ. ಅಂದ್ರ ನಿತ್ಯ ಸುಖಿಯಾದೆ ಅಂತ ಇಲ್ಲಿ ಹೇಳಬೇಕಾದ್ರ ಮೊದಲನ ಅನಿತ್ಯ ಸುಖವೇ ಸುಖವೆಂದು ತಿಳ್ಕೊಂಡಿದ್ದೆ ಅನ್ನುವಂಥ ಭಾವನೆ ನಮ್ಮ ಹತ್ತು ಬರಬೇಕು. ನಮಗ ಸುಖದ ಕಲ್ಪನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಆ ಸಂಸಾರದ ಎಲ್ಲ ವ್ಯವಸ್ಥೆ ಇತ್ತಂದ್ರೆ
ನಮ್ಮಂತ ಸುಖಿಗಳು ಯಾರೂ ಇಲ್ಲ ಅನ್ನುವಂತ ಮಾತನ್ನು ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದು ಸುಖ ಅಲ್ಲ, ಸಂಸಾರದ ಸುಖ ಅಲ್ಲ. ಮಹಾತ್ಮರು ಒಂದು ಮಾತು ಹೇಳ್ತಿದ್ದಾರೆ, ಏನು ಅಂತಂದ್ರೆ ಕನ್ನಡಿಯೊಳಗ ಮಕ ಇಲ್ಲ, ಸಂಸಾರದೊಳಗ ಸುಖ ಇಲ್ಲ, ನೋಡಾಕ ಮಾತ್ರ ಸಿಗ್ತಾವಂತ, ಕೈಗೆ ಸಿಗಂಗಿಲ್ಲ. ಗೊತ್ತಾಗುತ್ತೆ ನಾನು ಹೇಳುದು. ಕನ್ನಡಿಯೊಳಗೆ ಏನಿಲ್ಲ, ಮುಖ ಇಲ್ಲ. ನಮ್ಮ ಮುಖ ತೋರ್ತೈತಿ ಇಲ್ಲ, ಕನ್ನಡಿಯೊಳಗ ಮುಖ ಇಲ್ಲ, ಸಂಸಾರದೊಳಗ ಐತಂದ್ರೆ ಹಿಂಗ ಕನ್ನಡಿಯೊಳಗ ಮುಖ ಕಾಣ್ತೈತಿ ಇಲ್ಲ, ಕನ್ನಡಿಯೊಳಗ ಮುಖ ಇಲ್ಲ, ಸಂಸಾರದೊಳಗ ಸುಖ ಇಲ್ಲ. ಇನ್ನೊಬ್ರು ಹಿಂದಿ ಕವಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ, ತಾರೀಖಿ ತುಮೆ ಬದಲಾಯೇಗಾ ದುನಿಯಾ ಮೇ ಸುಖ ಕಾ ನಾಮ ನಹಿ. ಈ ಸಂಸಾರದ ಕೋಶದೊಳಗೆ ಎಲ್ಲ ಶಬ್ದದವಂತ ಎರಡು ಶಬ್ದ ಇಲ್ಲಂತ. ಯಾವ ಅಂತ ಕೇಳಿದ್ರೆ ಸುಖ ಅನ್ನುವಂತ ಶಬ್ದ ಎರಡಿಲ್ಲಂತ ಅದ್ರೊಳಗ. ತಾರೀಖಿ ತುಮೆ ಬದಲಾಯೇಗಾ दुनिया में सुख का नाम नहीं, जिस दिल में हंस का सिक्का है उस दिल को आराम नहीं. ಹೇಳು ಭಾವನೆ ಏನಂತ ಕೇಳಿದ್ರೆ, ನಾವು ಸಂಸಾರ ಸುಖವೇ ಸುಖ ಅಂತ ಅದನ್ನು ಗಮ್ ಹತ್ತಿ ಬಿಟ್ಟಿದ್ದೇವೆ. ನೀವು ಬೇಕಾದ ಶಾಸ್ತ್ರ ಕೇಳಿದ್ರು ಹೋಗೇ ಬಿಡೋದು ಮತ್ತೆ ಅಲ್ಲಿಗೆ. ಅದು ಸಾಧ್ಯ ಇಲ್ಲದ ಹೋಗೋದನ್ನು ಬಹಳ ಕಷ್ಟ ಬೇಕು. ಮುನ್ನ ನಾನೇನು ಪುಣ್ಯವ ಮಾಡಿದ್ದೇನೋ ಎನ್ನ ನಿಜವ ನಾನು ತಿಳ್ಕೊಂಡೆನಲ್ಲ, ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲವುದು, ಜೀವ ಭಾವ ನುಡಿದ ನಿಜ ನಿಷ್ಠೆ ಅಂತ ಸತ್ವಭೂಷಣ್ ಹೇಳ್ತಿದ್ದಾರೆ, ನಿಜಗುಣ ಶಿವಗಳು ಹೇಳ್ತಿದ್ದಾರೆ. ಇದು ಸಾಮಾನ್ಯವಾದಂತ ಮಾತಲ್ಲಿದು. ನಾವೊಂದಿಷ್ಟು ಕೇಳಿದ ಆಯ್ತಪ್ಪ ಅನ್ನುವಂತ ಮಾತಲ್ಲಿದು. ಜನ್ಮಾಂತರದೊಳಗೆ ಪುಣ್ಯ ಮಾಡ್ಕೊಂತ ಬಂದಾಗ ಈ ಭಾವನೆ ಬರ್ತೈತೆ ಹೊರತಾಗಿ ಇಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೊಟ್ಟಿದ್ದಾರ. ಸುಖ ಯಾವುದು ಅನ್ಬೇಕು ಅಂತ ಕೇಳಿದ್ರೆ ನಿತ್ಯವಾದಂತ ಸುಖವೇ ಸುಖ. ಈಗ ಏನು ಜಗತ್ತಿನೊಳಗೆ ಎಷ್ಟದವಲ್ಲ ಎಲ್ಲ ಸುಖ ಏನಪ್ಪಾ ಅಂದ್ರೆ ಅವನನ್ನು ಕೈ ಬಿಡುವಂತ ಸುಖಗಳು. ಒಂದು ವ್ಯವಸ್ಥೆ ಹಿಂಗದ, ನಾವು ಒಮ್ಮೆ ಏರಿವಿ ಅಂದ್ರೆ ಏರೈತಿಪ್ಪ ಅಂದ್ರೆ ಇಳಿತೀವಿ. ಲೌಕಿಕ ವ್ಯವಸ್ಥೆ ಹಿಂಗೈತಿ. ಒಮ್ಮೆ ಏರ್ಯಾರಪ್ಪ ಅಂದ್ರೆ ಇಳಿಬೇಕು, ಒಮ್ಮೆ ಕೂಡ್ಸಿವಿ ಅಂತಂದ್ರೆ ಅದನ್ನ ಕಳಿಬೇಕು, ಕೂಡಿಸಿವಿ ಅಂತಂದ್ರೆ ಅದನ್ನ ಸಂಗ್ರಹ ಮಾಡಿವಂದ್ರೆ ಅದನ್ನ ಅಗಲಿಸ್ಬೇಕು. ಒಮ್ಮೆ ಕೂಡಿವಿ ಅಂದ್ರೆ ಒಮ್ಮೆ ಅಗಲಬೇಕು. ಜಗತ್ತಿನ ಬೇಕಾದಷ್ಟು ಮಂದಿ ಅದಾರಂದ್ರೆ ಸಹಿತ ಒಂದು ಮನೆ ದೊಡ್ಡ ಫ್ಯಾಮಿಲಿ ಐತಂದ್ರೆ ಸಹಿತ ಒಬ್ಬೊಬ್ಬರ ಅಗಲಬೇಕು ಅದೆಲ್ಲ ವ್ಯವಸ್ಥೆ. ಆದ್ದರಿಂದ ಲೋಕದೊಳಗ ಸಂಸಾರದೊಳಗ ಎಂದೆಂದು ನಿತ್ಯ ಸುಖ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಿತ್ಯ ಸುಖ ಯಾವುದು ಅಂತಂದ್ರೆ ಅದು ನಮ್ಮ ಆತ್ಮ ಸುಖ. ಅದನ್ನೇ ನಿಜಗಳು ಆನಂದ ಪದ್ಯವನ್ನು ಹೇಳುವಾಗ ಸಾಕೆನಿಸದೆ ಸವಿಯದೆ ಬೇರೊಂದನು ಬೇಕೆನಿಸದೆ ತನ್ನ ಜೋಕೆಗುಂದದ ಅನುಪಮವಾದಂತ ಶಂಭುಲಿಂಗ ಸುಖಕ್ಕೆ ಏನಂದರಪ್ಪ ಅಂದ್ರೆ ನಿತ್ಯ ಸುಖ ಅಂತ ಕರೀತಾರೆ. ಸಾಕೆನಿಸದೆ ಸವಿಯದೆ ನಮ್ಮ ಲೋಕದ ಸುಖ, ಲೌಕಿಕದ ಸುಖ, ಭೌತಿಕ ಸಂಪತ್ತು ಯಾರಿಗೆ ಸಾಕನ್ಸಂಗಿಲ್ಲ. ಅವು ಸಾಕನ್ಸಂಗನೇ ಇಲ್ಲವು. ಇನ್ನು ಬೇಕಂತವು. ಸಾಕೆನಿಸದೆ ಸವಿಯದೆ ಕುಂತ್ಕೊಂಡು ಉಂಡ್ರ ಎಷ್ಟೋ ಹಣ್ಣು ಕುಡಿತ್ ಹಣ್ಣು ಸಾಲಂಗಿಲ್ಲ ಅಂತ ಹೇಳ್ತಾರೆ. ಲೌಕಿಕ ಸುಖ ಸವಿತೇವು, ಪುಣ್ಯ ಮುಗೀತು ಅಂತಂದ್ರೆ ಎಲ್ಲರೂ ಹೋಗ್ಬಿಡ್ತಾರ. ನೀವು ಗೊತ್ತಿಲ್ಲ, ನಮ್ಮ ಕರ್ನಾಟಕದ ದೊಡ್ಡ ಶ್ರೀಮಂತರು ಆರ್ಲ ಮಲ್ಲಪ್ಪನವರು. ನಾವು ಚರಿತ್ರೆ ಕೇಳಿದ್ದು ಯಾರಪ್ಪ ಅಂತ ಕೇಳಿದ್ರೆ ದೊಡ್ಡ ಶ್ರೀಮಂತರಿಗೆ ಅಂಬಾನಿ ಅವರು ಹಂಗ ಹೆಂಗೆ ಹೇಳ್ತಾರಲ್ಲ, ದೊಡ್ಡ ಶ್ರೀಮಂತರಿ ಅವರು ಅಂತಂದ್ರೆ ಕರ್ನಾಟಕದವರು ವಾರದ ಮಲ್ಲಪ್ಪನವರು. ಇವತ್ತು ಅವ್ರ ಹೆಸರೇ ಇಲ್ಲ. ದೊಡ್ಡ ಸೌಕಾರ ಅವರು. ಅವೆಲ್ಲ ಶ್ರೀಮಂತರಿಗೆ ಸವದ್ ಹೋಗ್ತಾವು. ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ. ಲೌಕಿಕ ಸುಖ ಇದು ಇತ್ತಪ್ಪ ಮತ್ತೊಂದು ಬೇಕನ್ನಿಸ್ತೈತಿ. ಆದ್ರೆ ನಿತ್ಯ ಸುಖ ಪ್ರಾಪ್ತಿ ಆಗ್ಬೇಕಂದ್ರ ಗುರುವಿನ ಹತ್ರನ ಹೋಗ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ. ನಿಮ್ಗೆ ಗೊತ್ತಿಲ್ಲ, ಬಹಳ ಕಷ್ಟ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ. ಈಗ ಬಂದು ಫಂಕ್ಷನ್ ಬಂದು ಒಂದಿಷ್ಟು ನಮಸ್ಕಾರ ಮಾಡಿ ಒಂದಿಷ್ಟು ದಕ್ಷಿಣ ಕೊಟ್ಟುಗಳಿಗೆನ ನಾವು ಶಿಷ್ಯರನ್ನು ತಿಳ್ಕೊಳಂಗಿಲ್ಲ. ನಾವು ತಿಳ್ಕೋಬಾರ್ದು.
ಎಲ್ಲಿ ತನಕ ನಾವು ಈ ನಿಜವಾದ ಶಿಷ್ಯರು ಅಂತಂದ್ರ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನ ಪರ ಅನ್ನುವಂಥ ದೃಢ ಜ್ಞಾನ ಎಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ನಾವು ಶಿವಾನಂದಪ್ಪರ ಭಾರತೀಯಪ್ಪರ ಶಿಷ್ಯರಲ್ಲ ಅಂತ ತಿಳ್ಕೋಬೇಕು. ಆ ದೃಢ ಜ್ಞಾನ ನಮ್ಮ ಹತ್ರ ಬರಬೇಕದು. ಅಲ್ಲಿವರೆಗೆ ನಮ್ಗೆ ಜ್ಞಾನ ಆಗಿಲ್ಲ, ನಮ್ಮ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ತಿಳಿಸಿದ್ದಾರೆ. ನಾವು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ವಿಶೇಷ ಮಹಾತ್ಮರು ಬಹಳ ಬಂದಿದ್ದಾರೆ. ಒಂದು ದೊಡ್ಡ ಹಬ್ಬ ಏನಪ್ಪ ಅಂತ ಕೇಳಿದ್ರೆ, ಇದು ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಮಹಾಕುಂಭ ನಡೀತಿತ್ತಂತ ಹೇಳ್ತಾರೆ. ಅಲ್ಲಲ್ಲಿ ತ್ರಿವೇಣಿ ಉಜ್ಜಯಿನೊಳಗ ಕಾಶಿ ಒಳಗ. ಆದ್ರ ನಮ್ಮ ಅಪ್ಪವರು ಆ 12 ವರ್ಷಕ್ಕೊಮ್ಮಲ್ಲ, ನಿರಂತರವಾಗಿ ಇಲ್ಲಿವರೆಗೆ 53 ವರ್ಷದ ಪರ್ಯಂತರವಾಗಿ ಆ ಮಹಾಕುಂಭ ಮೇಳ, ಜ್ಞಾನದ ಕುಂಭ ಮೇಳ ನಡೆಸ್ಕೊಂತ ಬಂದಿದ್ದಾರೆ. ನಂದು ಆಸೆ ಸಿದ್ಧಾರೂಢರ ಹತ್ರ ಇದನ್ನ ಏನ್ ಮಾಡ್ಬೇಕಂದ್ರೆ 53 ಇದ್ದಂತ ಕುಂಭ ಇದು ಏನಪ್ಪಾ ಅಂದ್ರೆ ವೇದಾಂತ ಪರಿಷತ್ ಅಂದ್ರೆ ಏನು? ವಿಧಾನ ಪರಿಷತ್ ಎಲ್ಲೈತಿ? ಬರೀ 250 ಮಂದಿ ಕೂಡ ಚರ್ಚೆ ಮಾಡ್ತಾರ. ಇಲ್ಲಿ ಹಂಗಲ್ಲ, ವರ್ಷ ವೇದಾಂತ ಪರಿಷತ್ ಅಂದ್ರ ಬ್ರಹ್ಮನನ್ನು ಕುರಿತು ವಿಚಾರಣೆ ಮಾಡೋ ಪರಿಷತ್ ಶಬ್ದಕ್ಕಾಗ್ತೇನೋ ವಿಚಾರಣೆ ಅಂತ ಅರ್ಥ. ಬ್ರಹ್ಮವನ್ನು ಕುರಿತು ವಿಚಾರ ಮಾಡೋದಕ್ಕೇನಂತಂದ್ರೆ ಪರಿಷತ್ತು ಅಂತ ಶಬ್ದ ಆ ಕೋಶಗಳು ಕೊಟ್ಟಿದ್ದಾರೆ. ಇದು ಅಪ್ಪರ ಸನ್ನಿಧಿಯೊಳಗ 100 ವೇದಾಂತ ಪರಿಷತ್ತು ಆಗಬೇಕಂತ ನನ್ನ ಬಯಕೆ. ಅಪ್ಪರ ಸನ್ನಿಧಿಯೊಳಗ 100 ವೇದಾಂತ ಪರಿಷತ್ತು ನೆರವೇರಿಸುವಂತ ಒಂದು ಸೌಭಾಗ್ಯವನ್ನು ಅದನ್ನು ನಾವು ನೋಡುವಂತ ಸೌಭಾಗ್ಯ ಆಗಬೇಕು. ಅಪ್ಪರ ಸನ್ನಿಧಿಯೊಳಗೆ ಆಗಬೇಕು ಅಂತೇಳಿ ಅಂತ ಒಂದು ಆಶೀರ್ವಾದವನ್ನು ಜಗದ್ಗುರು ಸಿದ್ಧಾರೂಢರು ಶಿವಯೋಗತ್ರಯರು ಕೊಡ್ಲಿ ಅಂತ ಹೇಳಿ ನನ್ನ 2